ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿರುವಂಥ ಬೀರುವ ಆಗಿರ್ಬೋದು, ಇಲ್ಲ ಕಬೋರ್ಡ್ ಆಗಿರ್ಬೋದು, ಯಾವ ಥರ ನಾವು ಆರ್ಗನೈಸ್ ಮಾಡಬೇಕು ಅಂತ ಚಿಕ್ಕ ವಿಡಿಯೋವನ್ನು ತೋರಿಸ್ತಿದ್ದೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ. ಈಗ ವಿಡಿಯೋವನ್ನು ಲೇಟ್ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಬೀರುವನ್ನು ಯಾವ ರೀತಿ ಆರ್ಗನೈಸ್ ಮಾಡ್ಕೊತೀನಿ ಅಂತ ತೋರಿಸಿದ್ದೀನಿ. ನೋಡಿ, ನನ್ನ ಬೀರುವದಲ್ಲಿ ಬಟ್ಟೆಗಳು ಯಾವ ರೀತಿ ಕಾಣಿಸ್ತಿದೆ ಅಂತ. ಟಾಪ್ ಸಿಕ್ಕಿದ್ರೆ ವೇಲ್ ಸಿಗಲ್ಲ, ವೇಲ್ ಸಿಕ್ಕಿದ್ರೆ ಪ್ಯಾಂಟ್ ಸಿಗಲ್ಲ, ಆ ರೀತಿ ಆಗೋಗಿದೆ. ನಾನು ಬೀರುವದಲ್ಲಿ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಫಸ್ಟ್ ಈ ಥರ ಎಂಟಿ ಬೀರುವನ್ನು ತೋರಿಸ್ತೀನಿ. ಇದ್ರ ಮೇಲೆ ನಾನು ಪೇಪರ್ಸನ್ನು ಹಾಕ್ಕೊಂಡು ಜಿರಳೆ ಉಂಡೆಯನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಜಿರಳೆಗಳು ಹೋಗಬಾರ್ದು ಅಂತ. ಮತ್ತು ಫಸ್ಟು ನಾನು ಸ್ಯಾರೀಸನ್ನು ಹ್ಯಾಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ತಿದ್ದೀನಿ. ನಾನು ಈ ಥರ ಸ್ಯಾರಿಯನ್ನು ಹ್ಯಾಂಗ್ ಮಾಡಿಕೊಂಡು ಅದ್ರಿಗೆ ಬ್ಲೌಸನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಎಲ್ಲಾದರೂ ಹೋಗುವಾಗ ಬೇಗ ನಮಗೆ ಸಿಗೋದಿಲ್ಲಲ್ಲ, ಈ ಥರ ಹ್ಯಾಂಗಿಂಗ್ ಮಾಡ್ಕೊಂಬಿಟ್ರೆ ಬೇಗನೆ ಸಿಗುತ್ತೆ. ಸ್ಯಾರಿ ಒಂದು ಹತ್ರ, ಬ್ಲೌಸ್ ಒಂದು ಹತ್ರ ಇಟ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರೋದಿಲ್ಲ, ಮತ್ತು ನಮ್ಮ ಕೈಗೆ ಬೇಗನೂ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಇದೇ ರೀತಿ ನಾನು ಫೋಲ್ಡ್ ಮಾಡಿಕೊಂಡು ಸ್ಯಾರೀಸಲ್ಲೇ ಬ್ಲೌಸನ್ನು ಇಕ್ಬಿಟ್ಟು ಫೋಲ್ಡ್ ಮಾಡಿಕೊಂಡು ಈ ಥರ ಒಂದು ಸೈಡ್ಗೆ ಇಕ್ಕೊತಿದ್ದೀನಿ. ವರ್ಕ್ ಸ್ಯಾರೀಸ್ ಆಗ್ಬಿಡ್ದು, ಇಲ್ಲ ರೇಷ್ಮೆ ಸ್ಯಾರಿ ಆಗಿರ್ಬೋದು, ಯಾವುದೇ ಸೀರೆಯನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಬ್ಲೌಸನ್ನು ಅದರಲ್ಲೇ ಇಕ್ಕೊಂಡ್ರೆ ನಮ್ಗೆ ಬೇಗನೆ ಸಿಗುತ್ತೆ. ಮತ್ತು ಒಂದೆರಡು ನನ್ನ ಮಗುದ ಡ್ರೆಸ್ ಇದೆ, ನಾನು ಅದನ್ನು ಕೂಡ ಈ ಥರ ಫೋಲ್ಡ್ ಮಾಡ್ಕೊಂಡು ಇಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಶರ್ಟ್ ಆ್ಯಂಡ್ ಕೋಟನ್ನು. ಮತ್ತು ನಮ್ಮ ಹಸ್ಬೆಂಡ್ ಅವ್ರದ್ದು ಶರ್ಟ್ಸು ಒಂದು ಸೈಡು, ಪ್ಯಾಂಟ್ಸ್ ಒಂದು ಸೈಡು, ಮತ್ತು ಬನೀನು, ಅಂಡರ್ವೇರ್ಸ್ ಒಂದು ಸೈಡು ಇಕ್ಕೊಂಡಿದ್ದೀನಿ. ಮತ್ತು ನನ್ನ ಮಗದು ಮೇಲೆ ಅಲ್ಲಿ ಸ್ಯಾರೀಸ್ ಮೇಲೆ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಟೀ ಶರ್ಟ್ಸು ಅಂಡರ್ವೇರ್ಸ್ ಎಲ್ಲ ಸಪ್ರೇಟ್ ಇಕ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ನನ್ನ ಮಗುಗೆ ಯೂಸ್ ಮಾಡುವಂಥ ಟವಲ್ಸ್ ಒಂದು ಕಡೆ ಇಕ್ಕಿದ್ದೀನಿ. ಇಲ್ಲಿ ಥರ್ಡ್ ಲೈನಲ್ಲಿ ನಾನು ಡೈಲಿ ಯೂಸ್ ಮಾಡುವಂಥ ಟಾಪ್ಸು, ಪ್ಯಾಂಟು, ವೇಲು ಸಪ್ರೇಟ್ ಇಕ್ಕೊಂಡಿದ್ದೀನಿ. ಯಾಕಂದರೆ ಡೈಲಿ ಯೂಸ್ ಮಾಡೋದಲ್ಲ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಇಕ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಟಾಪ್ಸು ಸಪ್ರೇಟು, ಮತ್ತು ಲೆಗ್ಗಿನ್ಸ್ ಸಪ್ರೇಟು, ವೇಲ್ಸು ಸಪ್ರೇಟ್ ಇಕ್ಕೊಂಡಿದ್ದೀನಿ, ನಂಗೆ ಬೇಗ ಸಿಗಬೇಕು ಅಂತ. ನೋಡಿದ್ರಲ್ಲ, ನಾನು ಇದೇ ರೀತಿ ನನ್ನ ಬಟ್ಟೆಗಳನ್ನು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಆರ್ಗನೈಸ್ ಮಾಡ್ಕೊತೀರ ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನು ನಾನು ನೆಕ್ಸ್ಟ್ ವೀಡಿಯೋ ಏನು ಇಕ್ತೀನಿ ಅಂತ ನೋಡಬೇಕಲ್ಲ, ಹಾಗಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.